ಎರಡನೇದಾಗಿ ನೋಡ್ರಿ, ಅದೇ ಯೋಬ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? ಅವನೇನು ಹೇಳ್ತಾನೆ? ಆಪತ್ತು ಸಂಭವಿಸುವುದು. ಮತ್ತೇನು ಹೇಳ್ತಾನೆ? ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ಏನು ಮಾಡುವುದಂತೆ? ಯೋಬ 3:25, ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ಹಾಗಿದ್ರೆ ಎರಡನೇದಾಗಿ ಏನು? ಭಯದಲ್ಲಿ ಏನು ತಪ್ಪಲ್ಲ? ಸ್ಲೈಡ್ ನೋಡ್ರಿ. ಭಯದಲ್ಲಿ ಏನು ತಪ್ಪಲ್ಲ? ಹಾನಿ ತಪ್ಪೋದೇ ಇಲ್ಲ. ಆ ಭಯ ಬಂದಿದ ತಕ್ಷಣವೇ ಹಾನಿ ತಪ್ಪೋದೇ ಇಲ್ಲ. ನಿಮಗೆ ಗೊತ್ತಿಲ್ಲ, ಕೆಲವು ಸಾರಿ ನಾನು ಭಯ ಪಟ್ಟಿದ್ದೀನಿ. ಭಾನುವಾರದೊತ್ತು, ದೇವರೇ ಜನ್ರೇಟ್ರು ಇವತ್ತು ವರ್ಕ್ ಆಗುತ್ತಾ ಇಲ್ವಾ, ಮೆಸೇಜು ವೀಡಿಯೋದಲ್ಲಿ ರೆಕಾರ್ಡ್ ಆಗುತ್ತೋ ಇಲ್ವೋ. ಯಥಾರ್ಥವಾಗಿ ಹೇಳ್ತೀನಿ, ಯಾವಾಗೆಲ್ಲ ಭಯ ಪಟ್ಟಿದ್ದೀನೋ ಅವತ್ತೆಲ್ಲ ವೀಡಿಯೋ ಹೋಗ್ಬಿಟ್ಟಿದೆ. ಭಯ ಬಂದಾಗ ಕೆಲವು ಕಾರ್ಯಗಳು ವರ್ಕ್ ಆಗೇ ಇಲ್ಲ. ಆ ಹಾನಿ ಬಂದಿದ್ದು ಸೈತಾನ ನನಗೆ ಶನಿವಾರದ ಹೊತ್ತೇ ನಮ್ಮ ಮೈಂಡಲ್ಲಿ ಪ್ಲೇ ಮಾಡ್ತಾನೆ. ನೀರಿರಲ್ಲ, ಆ ಸಮಸ್ಯೆ, ಈ ಸಮಸ್ಯೆ. ನಿಮ್ಮೆಲ್ಲರಿಗಿಂತ ಹೆಚ್ಚು ಸಮಸ್ಯೆಗಳು ನಮಗೆ ಶನಿವಾರ ಭಾನುವಾರನೇ ಬರೋದು. ಯಾಕಂದರೆ ಈ ವಾಕ್ಯವನ್ನು ಹೇಗಾದರೂ ಜನರಿಗೆ ತಲುಪಿಸ್ಬೇಕಂದ್ರೆ ಅದು ದೊಡ್ಡ ಹೋರಾಟ. ಆ ಹೋರಾಟಕ್ಕಾಗಿಯೇ ದೇವರ ಮಕ್ಕಳೇ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಸೇವಕರಿಗಾಗಿ ಹೆಚ್ಚು ನೀವು ಪ್ರಾರ್ಥಿಸಬೇಕು. ನಿಮಗಾಗಿ ಅವ್ರು ಪ್ರಾರ್ಥನೆ ಮಾಡೋದು ಎಷ್ಟು ಅಷ್ಟೇ ನೀವು ಪ್ರಾರ್ಥನೆ ಮಾಡೋದಾಗ ಆ ಪ್ರಿವೆನ್ಷನ್. ಯಾಕಂದರೆ ನೀವು ನೋಡ್ರಿ, ದೇವರನ್ನು ದೂಷಿಸಿ ಪಾಪ ಮಾಡಿರ್ಬೋದು ಅಂತ ಆ ಜನರುಗಳ ಬಗ್ಗೆ ಯೋಬ ಏನು ಮಾಡ್ದ ಗೊತ್ತಾ? ಯೋಬ 1ನೇ ಅಧ್ಯಾಯ ನೋಡ್ರಿ, 1ನೇ ಅಧ್ಯಾಯ 5ನೇ ವಾಕ್ಯ. ಯೋಬ ನಿಜವಾಗ್ಲೂ ಹಾನಿಯನ್ನು ತಪ್ಪಬೇಕು ಅಂತಲೇ ಅವತ್ತು ಅವನು ಮಾಡಿರೋದು ಆ ಕೆಲಸ. 1ನೇ ಅಧ್ಯಾಯ 5ನೇ ವಾಕ್ಯ ನೋಡ್ರಿ, ಏನು ಹೇಳ್ತಾನೆ? ಔತಣ ಸರದಿ ನಂತರ ಅವನ ಮಕ್ಕಳೆಲ್ಲರೂ ಏನು ಮಾಡೋರು? 4ನೇ ವಾಕ್ಯದಲ್ಲಿ, ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸ್ತಾ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಏನು ಮಾಡ್ತಾ ಇದ್ದಂತೆ? ಕರೆ ಕಳಿಸ್ತಿದ್ರು. ಅವರೆಲ್ಲರೂ ಅಣ್ಣ ತಮ್ಮಂದರು ಅಕ್ಕ ತಂಗಿದಿರು ಸೇರಿ ಸೆಲೆಬ್ರೇಷನ್ ಮಾಡೋರು. ಬರ್ತ್ಡೇ ಮಾಡೋರೋ ಏನು ಮಾಡೋರೋ ಗೊತ್ತಿಲ್ಲ. ಖುಷಿಯಾಗಿರುವಾಗ ಪಾರ್ಟಿಲಿ ಏನೇನು ಮಾತಾಡ್ತೀವಿ ಗೊತ್ತಾಗಲ್ವಲ್ಲ. ಕೆಲವು ಸರಿ ಯಾವ ಪಾಸ್ಟ್ರ ಬಗ್ಗೆನೂ ಮಾತಾಡ್ತೀವೋ ಅದು ನಮಗೆ ಗೊತ್ತಾಗಲ್ಲ. ಎಲ್ಲರೂ ಸೇರ್ಕೊಂಡ್ಮೇಲೆ ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆವಾಗ ಸೇರ್ಕೊಂಡ್ಬಿಟ್ಟಾಗ ನಾವು ಸೇರಿಸಿ ಒಂದು 5 ಹಾಕ್ಬಿಡ್ತೀವಿ. ಆದರೆ ಎಚ್ಚರ ಇರಬೇಕು. ನಾವು ಮಾತಾಡ್ಬಿಟ್ವಿ. ಯೋಬನ ಮಕ್ಕಳು ಏನು ಮಾತಾಡಿದಾರೋ ಯೋಬನಿಗೆ ಗೊತ್ತಿಲ್ಲ ಪಾಪ. ಆದರೆ ಯೋಬ ಭಾಳ ಪ್ರಿವೆನ್ಷನ್. 5ನೇ ವಾಕ್ಯದಲ್ಲಿ, ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಏನು ಮಾಡಿದ್ನಂತೆ? ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಏನು ಮಾಡ್ತಾ ಇದ್ದ? ಕ್ರಮವಾಗಿ ಮಾಡ್ತಿದ್ದ. ವಾವ್! ಹಂಗಿದ್ರೆ ಯೋಬ ಡೈಲಿ ಪ್ರೇಯರ್ ಮಾಡ್ತಿದ್ದ, ಫ್ಯಾಮಿಲಿ ಪ್ರೇಯರ್. ನಾನು ಮೈಸೂರಲ್ಲಿ ಒಂದು ಬೋರ್ಡ್ ನೋಡಿದ್ದೀನಿ, ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಯಾವ ಕುಟುಂಬ ಒಟ್ಟಾಗಿ ಪ್ರಾರ್ಥನೆ ಮಾಡುತ್ತೋ ಆ ಕುಟುಂಬ ಒಟ್ಟಾಗಿ ನಿಲ್ಲುತ್ತೆ. ಯಾವ ಕುಟುಂಬ, ನಿಮ್ಮ ಮನೆಗಳಲ್ಲಿ ಫ್ಯಾಮಿಲಿ ಪ್ರೇಯರ್ ಇದೆಯಾ? ಇವತ್ತು ನಮ್ಮ ಮನೆಗಳಲ್ಲಿ ನನ್ನ ತಾಯಿನ ಅವತ್ತು ಆಸ್ಪತ್ರೆಗೆ ಕರ್ಕೊಂಡು ಅವ್ರಿಗೆ ಈ ಖರ್ಚುಗಳೆಲ್ಲ ಆಗಿ ಭಯಪಟ್ಟು ಒಂದು ಕಡೆ ನನಗೆ ಬಂದಾಗಲೂ ಕೂಡ ರಾತ್ರಿ ಸಂಜೆ ಪಿಲ್ಗ್ರಿಮ್ ಪ್ರೋಗ್ರೆಸ್ ಅನ್ನುವಂಥ ಪುಸ್ತಕನ ನಾನು ನನ್ನ ಮಕ್ಕಳು ನಾವೆಲ್ಲರೂ ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಓದುವಾಗ ಆ ಪ್ರಸನ್ನತೆ, ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಹೋಗಿದ್ದೆಲ್ಲ ಟೆನ್ಷನ್ಗಿಂತಲೂ ಮಧುರವಾಗಿತ್ತು. ಯಾಕೆ ಹೇಳ್ತಿದ್ದೀನಿ? ಪ್ರತಿದಿನ ಯೋಬನು ತನ್ನ ಮಕ್ಕಳುಗಳನ್ನು ಕೂರಿಸಿ ಪ್ರಾರ್ಥನೆ ಮಾಡ್ತಿದ್ದ. ಇವತ್ತು ನಿಮ್ಮ ಮನೆಗಳು ಹೇಗಿದೆ? ಮನೆಯಲ್ಲಿ ಪ್ರಾರ್ಥನೆ ಇದೆಯಾ? ಕೆಲವು ಮಕ್ಕಳುಗಳು ಪ್ರೇಯರ್ ಮಾಡೋದನ್ನ ಚರ್ಚಲ್ಲಿ ಕಲ್ತ್ಕೊಳ್ಳಲ್ಲ, ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ಆದರೆ ನೀವು ಮನೇಲಿ ಪ್ರೇಯರೇ ಇಲ್ಲ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ, ನೀತಿವಂತನ ಮನೆಯಲ್ಲಿ ಜಯ ಘೋಷಗಳು ಉಂಟು, ಹಾಡುಗಳು ಬರಬೇಕು, ಪ್ರಾರ್ಥನೆ ಬರಬೇಕು. ಇವತ್ತು ಆ ಮನೆಯಲ್ಲಿ ಇಲ್ಲ ಅಂದರೆ ನಿನಗೆ ಗೊತ್ತಿಲ್ಲ, ನೀನು ಮಾಡ್ತಾ ಇರೋದು ನಿಜವಾಗ್ಲೂ ಸೂರು ಇಲ್ಲದೆ ಇರೋ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಿದ್ಯಾ ನೀನು. ದಿಢೀರಂತ ಯಾವಾಗ ಏನು ಬಂದು ಬೀಳುತ್ತೋ ಅವತ್ತು ನಿನಗೆ ನಿಭಾಯಿಸೋಕ್ಕೆ ನಿನಗೆ ಕೆಪಾಸಿಟಿ ಇರಲ್ಲ. ಅದಕ್ಕೆ ಫ್ಯಾಮಿಲಿಯಾಗಿ ಪ್ರೇಯರ್ ಮಾಡಿ ಮಾಡಿ ಅಂತ ಹೇಳೋದು. ಅವನು ಚೆನ್ನಾಗಿ ಗೊತ್ತು ರೀ. ಕೆಲವು ನಾನು ನಿಜವಾಗ್ಲೂ ಹೇಳ್ತೀನಿ, ಯೌವನಸ್ಥ ಮಕ್ಕಳುಗಳೇ, ಸಣ್ಣ ಮಕ್ಕಳುಗಳೇ, ಗಮನ ಇಟ್ಟು ಕೇಳಬೇಕು. ನೀವು ಟೀನೇಜ್ ಮಕ್ಕಳುಗಳೇ, ನಿಮ್ಮ ಲೈಫಲ್ಲಿ ನಾನು ನೀವು ಕೂಡ ಕೆಲವರು ಪಾಪ ಮಾಡಿ ತಪ್ಪುಗಳು ಆಗಿದ್ರು ಕೂಡ ಎಸ್ಕೇಪ್ ಆಗಿರೋದಕ್ಕೆ ಕಾರಣ ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಅಜ್ಜಿಯಂದಿರು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡೋದ್ರಿಂದ. ನಾನು ತಾಳ್ಮೆಯಿಂದ ಹೇಳಬಲ್ಲೆ, ನನ್ನ ಜೀವಿತದಲ್ಲಿ ನನ್ನ ತಾಯಿ ಬೆಳಗ್ಗೆ ಎದ್ದು ಮಾಡೋ ಪ್ರಾರ್ಥನೆಯಿಂದ ನನ್ನ ಜೀವಿತದ ಅನೇಕ ಅನಾಹುತಗಳಿಂದ ತಪ್ಪಿಸಲ್ಪಟ್ಟಿದ್ದೀನಿ, ಶೋಧನೆಗಳಿಂದ ತಪ್ಪಿಸಲ್ಪಟ್ಟಿದ್ದೀನಿ. ಮಕ್ಕಳುಗಳೇ, ನಿಮಗೆ ಗೊತ್ತಿಲ್ಲ, ಪ್ರಾರ್ಥನೆ ಮಾಡುವಂಥ ತಾಯಿ ಒಂದೊಂದು ಸರಿ ನಮ್ಮಮ್ಮ ಬೆಳಗ್ಗೆ ಎದ್ದು 4 ಗಂಟೆ ಪ್ರೇಯರ್ ಮಾಡೋದು ನನಗೆ ಟಾರ್ಚರ್ ಅನಿಸುತ್ತೆ. ಹೌದು, ಕಿವಿ ಕೇಳ್ತಾನೆ ಇರ್ತೀನಿ. ನಾನು ಸೇವೆ ಮಾಡಿ ಮುಗಿಸ್ಬಂದಿರ್ತೀನೋ ಅಥವಾ ಯಾವಾಗಾದರೂ ಎಲ್ಲಾದರೂ ಇದ್ದಾಗ ನನಗೆ ಇನ್ನೊಂದು ಬೇರೆಯವರು ಸೌಂಡಾಗಿ ಪ್ರೇಯರ್ ಮಾಡ್ತಿದ್ರೆ ನನಗೆ ಸೌಂಡಾಗಿ ಪ್ರೇಯರ್ ಮಾಡೋಕ್ಕಾಗಲ್ಲ. ಅದೊಂದು ಟೆನ್ಷನ್ ನನಗೆ. ನಾನು ಮೌನವಾಗಿ ಪ್ರೇಯರ್ ಮಾಡೋ ವ್ಯಕ್ತಿ. ಆದರೆ ಒಂದೊಂದು ಸರಿ ನನಗೆ ಅನಿಸುತ್ತೆ, ಆ ಥರ ನನ್ನ ಮನಸ್ಸಿನಲ್ಲಿ ಥಾಟ್ ಬಂದಾಗೆಲ್ಲ
ನನಗೆ ದೇವರು ಹೇಳ್ತಾರೆ, ನಿನ್ನ ತಾಯಿ ಪ್ರಾರ್ಥನೆಯಿಂದ ನೀನು ಎಷ್ಟು ಉಳಿಸಿದೀನೋ ನಿನಗೆ ಗೊತ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ದೇವರ ಮಕ್ಕಳೇ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯೋಬನು ಪ್ರೇಯರ್ ಮಾಡಿ ಆ ರೀತಿ ಬೇಲಿ ಹಾಕ್ಕೊಂಡಿದ್ದರಿಂದಲೇ ದೇವರು ಅವನನ್ನು ಕಾಪಾಡಿದ್ದು. ಅದಕ್ಕೆ ಪ್ರಯಾಣಗಳು ಮುಂಚೆ ಪ್ರೇಯರ್ ಮಾಡೋದು ಒಳ್ಳೆಯದು. ಒಬ್ಬ ಪಾಸ್ಟರ್ ವೋಲ್ವೋ AC ಬಸ್ನಲ್ಲಿ ಒಂದು ದಿವಸ ಪ್ರಯಾಣ ಮಾಡಬೇಕಿತ್ತು ಬ್ಯಾಂಗ್ಳೂರಲ್ಲಿ. ಅವ್ರು ಹೇಳಿದ್ದು ನನಗೆ ನೆನಪಿದೆ. ಅವ್ರು ಪ್ರೇಯರ್ ಮಾಡಿಕೊಂಡು ಹೋಗಿದ್ರಿಂದ ಹೋಗಬೇಕಾಗಿದ್ದ ಬಸ್ ಟೈಮ್ ಮಿಸ್ ಆಗಿ ಆ ಬಸ್ ಹೊರಟೋಯ್ತು. ಇವ್ರು ಇಷ್ಟು ಫ್ರಸ್ಟ್ರೇಷನ್ ಆಗಿ, ಆ ಪಾಸ್ಟರ್ ಜಾನ್ಸನ್ ಅಂದ್ಕೊಳ್ತೀನಿ, ಅವ್ರು ಹೇಳಿದ್ದು ನೆನಪಿದೆ, ಬೇಜಾರಾಗಿ ಬೈಕೊಂಡು ನಿಂತಿದ್ರಂತೆ. ದಿಢೀರಂತ ಅವರು ಹೋದರು, ಇನ್ನೊಂದು ಬಸ್ ಹತ್ತು ಹೋದರು, ಹೋಗಿ ವಾಪಸ್ ತಲುಪಿದ್ರು. ಅಲ್ಲಿ ಬಳ್ಳಾರಿಗೋ ಯಾವುದೋ ಹೆಸರು ನೆನಪಿಲ್ಲ. ಅಲ್ಲಿ ಹೋದಾಗ ವಿಷಯ ಗೊತ್ತಿದೆ, ಆ 9 ಗಂಟೆಗೆ ಬಿಟ್ಟಂಥ ಬಸ್ನಲ್ಲಿ ಅದೇ AC ವೋಲ್ವೋ ಬಸ್ನ 16ನೇ ನಂಬರ್ ಸೀಟ್ ವ್ಯಕ್ತಿ ಸತ್ತು ಬಿದ್ದಿದ್ದಾನೆ ಆಕ್ಸಿಡೆಂಟ್ ಆದಾಗ. ಬೇರೆ ಯಾರೂ ಸತ್ತಿಲ್ಲ. ಆ ಗಾಡಿ ಹೊಡೆದಾಗ ಆ ನಂಬರಲ್ಲಿರೋ ವ್ಯಕ್ತಿ ಸತ್ನ. ಆ ಪಾಸ್ಟರ್ ಹೇಳಿದ್ರು, ಐ ಶುಡ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಇನ್ ದಟ್ ಸೀಟ್. ಯಾರು ಕಾಪಾಡಿದ್ದು? ಪ್ರಯಾಣಕ್ಕೆ ಮುಂಚೆ ಮಾಡಿದಂಥ ಪ್ರಾರ್ಥನೆ ಕಾಪಾಡ್ತು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತಗಳಲ್ಲಿ ನೀವು ಪ್ರಾರ್ಥನೆಯಿಂದ ಕಾಪಾಡಲ್ಪಡ್ತೀರ ದೇವರ ಮಕ್ಕಳೇ, ಅದು ನಿಮಗೆ ಗೊತ್ತಿಲ್ಲ. ಯೋಬನ ಲೈಫ್ನಲ್ಲಿ ಅವನು ಪ್ರಾರ್ಥನೆ ಮಾಡ್ದ, ತನ್ನ ಮಕ್ಕಳುಗಳನ್ನು ಭದ್ರವಾಗಿಟ್ಟ. ಆಶೀರ್ವಾದ ಬಂದಾಗ ಯೋಚನೆ ಮಾಡಿ ನೋಡ್ರಿ, ಅವನಿಗೆ ಅಷ್ಟೆಲ್ಲ ಆಸ್ತಿ ಇರೋನು, 3,000 ಏನದು 7,000 ಕುರಿ, 3,000 ಒಂಟೆ, 500 ಜೋಡಿ ಎತ್ತಿರೋನು. ಡೈಲಿ ಯಾಕ್ರಿ ಪ್ರಾರ್ಥನೆ ಮಾಡ್ಬೇಕು ಅವನು? ಆಶೀರ್ವಾದ ಬಂದಾಗಲೇ ಆಪತ್ತು ಬರುತ್ತೆ ಅನ್ನೋ ಅರಿವು ನಮಗೂ ನಿಮಗೂ ಬರಬೇಕು. ಆಪತ್ತು ಬಂದೇ ಬರುತ್ತೆ. ಯಾಕಂದರೆ ಆಪತ್ತು, ಹಾನಿಯ ಭಯವನ್ನು ತಪ್ಪಿಸಲಿಕ್ಕೆ ಒಂದು ಪ್ರಾರ್ಥನೆ ಬಂದಾಗ ಮಾತ್ರನೇ ನಾವು ಆ ಭಯಗಳಿಂದ ಬರುವಾಗ ಹಾನಿಗಳನ್ನು ತಪ್ಪಿಸ್ಬೋದು. ಹಾನಿ ಯಾರನ್ನು ಮಿಸ್ ಮಾಡಲ್ಲ. ಕಳೆದ ವಾರದಲ್ಲಿ ಒಬ್ಬಳೇ ಸಿಂಗಲ್ ಮದರ್ ಡೆಲ್ಲಿಯಲ್ಲಿ ಕಷ್ಟಪಟ್ಟು ಸಾಕಿದಂಥ ಹುಡುಗ, ಪಾಪ ಹುಡುಗ ಏನಕ್ಕೆ ನಡ್ಕೊಂಡು ಹೋಗ್ತಿದ್ನೋ ಅವಳ ಜೀವನೇ ಆ ಹುಡುಗ. ಆದರೆ ಒಬ್ಬ ಶ್ರೀಮಂತನ ಮಗ ದಿಢೀರಂತ ಕಾರ್ ತೊಗೊಂಡೋದವನು, 17 ವಯಸ್ಸಿನ ಹುಡುಗ ಕಾರ್ ತೊಗೊಂಡೋದವನು ಹುಚ್ಚಿನ ಥರ ಗಾಡಿ ಓಡಿಸ್ದ. ನೆನ್ನೆ ರಾತ್ರಿ ನಾವು 11:45 ಬರ್ತಾಯಿದ್ವಿ. ನಾವು ರಾತ್ರಿ ಬರುವಾಗ ನಾನು ಸೋಮಣ್ಣ ಇಬ್ಬರು ಹುಡುಗರು ಮಿಸ್ ಆಗಿ ರೋಂಗ್ ಮಾಡಿದ್ರು. ಅಲ್ಲಿ ಕಾರ್ಗಳು ಬಂದು ನಾವು ಅಂದ್ಕೊಂಡು ಇವ್ರ ಗಾಡಿಗೆ ಹೊಡಿತಾರೇನೋ ಅಂತ. ಆದರೆ ಆ ಇಬ್ಬರು ಹುಡುಗರನ್ನ ಚೇಸ್ ಮಾಡಿಕೊಂಡು ಸ್ವಿಫ್ಟ್ ಅವನು ಹೋದ. ನಾನು ಅಂದ್ಕೊಂಡೆ ಸತ್ತೋದ್ರು ಆ ಇಬ್ಬರು ಹುಡುಗರು ಅಂತ. ಒಂದೇ ಒಂದು ಪ್ರೇಯರ್ ಮಾಡಿದೆ, ಯೇಸುವೆ ಅಂದೆ ನಾನು. ಯಾಕಂದ್ರೆ ಆ 2 ಜೀವ ಹೋಗ್ಬಿಟ್ರೆ ಅಲ್ಲವನು ಹೆಂಗೆ ಒಳ್ಳೆ ಸಿಂಹ ಮೊಲ ನಟ್ಟಿಸ್ಕೋದಂಗೆ ಹೋದ. ಫಾಸ್ಟಾಗಿ ನಾನು ಮುಂದೆ ಹೋಗೋದು ನೋಡಿದ್ದೀನಿ, ರಿವರ್ಸಲ್ಲಿ ಫಾಸ್ಟಾಗಿ ಸ್ವಿಫ್ಟ್ ಓಡಿಸಿದವ್ರು ನೋಡಿಲ್ಲ ನಾನು. ಅವ್ರು ಬಂದಿದ್ದು ರಭಸಕ್ಕೆ ಅವರಿಬ್ಬರು ಸತ್ರು ಅಂದ್ಕೊಂಡೆ. ಆದರೆ ಪೆಪ್ಸಿಯಲ್ಲಿ ರೈಟ್ ರೋಡಲ್ಲಿ, ಆ ಕಡೆ ಇರೋ ರೋಡಲ್ಲಿ ಒಳಗಡೆ ನುಗ್ಬಿಟ್ರು ಆ ಹುಡುಗರು. ನಾನು ಇಲ್ಲಿ ಯೇಸುವೆ ಅನ್ನೋದಕ್ಕೂ ಅವ್ರು ಅಲ್ಲಿ ಹೋಗೋದಕ್ಕೂ ಯಾರು ಉಳಿಸೋದು? ವಾಕ್ಯ. ಅದಕ್ಕೆ ನೀವು ಗಮನಿಸ್ರಿ ದೇವರ ಮಕ್ಕಳೇ, ಪ್ರಾರ್ಥನೆ. ಯಾಕಂದರೆ ಆ 2 ಆತ್ಮ ನರಕಕ್ಕೂ ಹೋಗ್ಬಿಡ್ಬೋದೇನೋ ಇವತ್ತು ಸತ್ರೆ ನನಗೆ ಗೊತ್ತಿಲ್ಲ. ಬೈಬಲ್ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಜೀವ ಎಷ್ಟು ಹಾನಿಯಲ್ಲಿದೆ ಅಂತ ಪ್ರಸಂಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. 9ನೇ ಅಧ್ಯಾಯ ಪ್ರಸಂಗಿ ಪುಸ್ತಕ ನೋಡ್ರಿ. ಪ್ರಸಂಗಿ ಪುಸ್ತಕ ಭಾಳ ಚೆನ್ನಾಗಿ ಹೇಳಿದಂಥ ಒಂದು ಮಾತಿದೆ. 9ನೇ ಅಧ್ಯಾಯ 12ನೇ ವಾಕ್ಯ, ಜ್ಞಾನೋಕ್ತಿ ಆದಮೇಲೆ 9ನೇ ಅಧ್ಯಾಯ 12ನೇ ವಾಕ್ಯ ಏನು ಹೇಳುತ್ತೆ? ಆ ವಾಕ್ಯ ಹೇಳುತ್ತೆ, ಮನುಷ್ಯನು ತನ್ನ ಗಾಲಗತಿಯನ್ನು ಏನು ಮಾಡಿಲ್ವಂತೆ, ತಿಳಿಯನಷ್ಟೇ. ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಏನು ಮಾಡುವರು? ಸಿಕ್ಕಿಕೊಳ್ಳುವರು. ಹೌದು, ಯಾವಾಗ ಬೇಕಾದರೂ. ಒಂದು ವೇಳೆ ಟೀ ಕುಡಿತಾ ಇದ್ದಂಥ ಒಬ್ಬ ವ್ಯಕ್ತಿ ದಿಢೀರಂತ ಅವನ ಮೇಲೆ ಇದ್ದಿದ್ದು ತೆಂಗಿನ ಮರ ಬೀಳುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ವಿಡಿಯೋ ನೋಡಿದೆ ನಾನು. ಅವನು ನಿಂತಿರೋ ಜಾಗದಲ್ಲಿ ತೆಂಗಿನ ಮರ ಇರಬೇಕಾ? ಅವನಿಗೆ ಗೊತ್ತಿಲ್ಲ ಟೀ ಕುಡಿಯುವಾಗ ಆ ಮರ ಬಿದ್ದು ಅವನು ಅಲ್ಲೇ ಸಾಯ್ತಾನೆ ಅಂತ. ಒಂದು ಹಳ್ಳಿಯಲ್ಲಿ ನಡೆದಿದ್ದ ಘಟನೆ. ಯಾಕೆ ಹೇಳ್ತಾ ಇದ್ದೀನಿ? ಇದು ಸತ್ಯವೇದ. ಅಷ್ಟು ಭಯದಿಂದ ನೀವು ಹಾನಿಯನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಮಕ್ಕಳೇ. ಯೋಬನ ಪುಸ್ತಕದಲ್ಲಿ ನೀವು ನೋಡೋದಾದರೆ ಅವನಿಗೆ ಆದಂಥ ಹಾನಿಗಳು ಅಷ್ಟಿಷ್ಟಲ್ಲ. ವಾಪಸ್ ನೀವು ಯೋಬನ ಪುಸ್ತಕಕ್ಕೆ ಬಂದರೆ 1ನೇ ಅಧ್ಯಾಯ 13ನೇ ವಾಕ್ಯ, ಬೇಗ ಓದೋಣ. ಅವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾನಿ ಹೆಂಗೆ ಬಂತು ಅವನ ಜೀವಿತದಲ್ಲಿ? ಯೋಬ 1:13ರಲ್ಲಿ ನೋಡ್ರಿ. ಆ ವಾಕ್ಯ ಯಾರಾದರೂ ಓದ್ತೀರಾ? 1:13 ನಾನು ಓದ್ತೀನಿ ನೋಡ್ರಿ. ಒಂದಾನೊಂದು ದಿವಸದಲ್ಲಿ ಯೋಬನ ಹೆಣ್ಮಕ್ಳು ಹಿರಿಯವನ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರಂತೆ? ಉಂಡು ಕುಡಿತಿದ್ದಾರೆ. ಆಗ ಯೋಬನ ಬಳಿಗೆ ಬಂದು ಏನು ಹೇಳಿದ್ರು? ನಿನ್ನ ಎತ್ತು ಉಳುತ್ತಾ ಅವಳ ಹತ್ರ ಕತ್ತೆಗಳು ಮೇಯ್ತಾ ಇದ್ದವರೆಲ್ಲರೂ ಶೆಬಗಳು ಬಂದು ಏನು ಮಾಡಿದ್ರು? ಅವರು ಹೊಡ್ಕೊಂಡು ಹೊರಟೋದ್ರು. 16ನೇ ವಾಕ್ಯದಲ್ಲಿ ನೀವು ನೋಡ್ರಿ, ಅವನು ಮಾತಾಡ್ತಾ ಇದ್ದಾನೆ. ಇದೆಲ್ಲ ಒಂದೇ ದಿವಸದಲ್ಲಿ ನಡೆದಿದ್ರು. ಲಾಸು ದಿನ ಬಿಟ್ಟು ದಿನ ನಡೆದಿದ್ದಲ್ಲ, ಅವನಿಗೆ ಆಗಿದ್ದು ಲಾಸ್. ಅವನು ಮಾತಾಡ್ತಾ ಇರಬೇಕಾದ್ರೇ ಏನಾಯ್ತಂತೆ, ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿಂದು ಏನು ಮಾಡ್ತಂತೆ? ಕುರಿಗಳನ್ನು ಆಳುಗಳನ್ನು ಏನು ಮಾಡ್ತು? ಇನ್ನೂ ಆ ಸೀನ್ ಮುಗ್ದೇ ಇಲ್ಲ. ಮತ್ತೆ 17ನೇ ವಾಕ್ಯ, ಅಷ್ಟರಲ್ಲಿ ಇನ್ನೊಬ್ಬ ಬಂದ,
ಕಸ್ದೀಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡ್ಕೊಂಡು ಹೊರಟೋದ್ರು. 18ನೇ ವಾಕ್ಯ, ಸಂಗಡಲೇ ಬೇರೊಬ್ಬ ಬಂದ, ನಿನ್ನ ಕುಮಾರ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯವರಲ್ಲಿ ಉಂಡು ಕುಡಿತಿರಬೇಕಾದ್ರೆ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆ 4 ಮೂಲೆಗಳಿಗೆ ಬಡೀತು, ಮನೆಯು ಯೌವನಸ್ಥರ ಮೇಲೆ ಬಿದ್ದು ಸತ್ತು ಹೋದರು. ನೋಡ್ರಿ, ಎಲ್ಲ ಒಂದೇ ದಿನದಲ್ಲಿ ಅಷ್ಟರೊಳಗೆ ಸಂಗಡ ಇದ್ದಾಗ ಊಟ ಮಾಡ್ತಿರ್ಬೇಕಾದ್ರೆ ಹಾನಿಗಳು ಯಾವಾಗ ಬರುತ್ತೆ ನಿಮಗೆ ಗೊತ್ತಿಲ್ಲ. ಕೆಲವು ಸಾರಿ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ಆರಾಧನೆ ಮುಗಿಸಿ ನನ್ನ ಜೀವಿತದಲ್ಲಿ ಒಂದು ವೇಳೆ ಹೋಗುವಾಗ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅದು ಕೆಟ್ಟ ಮಾತು ಅಂತ ನೀವು ನೆನೆಸ್ಬೇಡ್ರಿ. ನಿಮ್ಮ ಜೀವಿತ ಅಷ್ಟು ನಶ್ವರವಾದದ್ದು. ಇವತ್ತು ಬಂದಿದ್ದೀವಿ ಅಷ್ಟೇ ನಮಗೆ ಗೊತ್ತು, ವಾಪಸ್ ನಾವು ಮನೆಗಳಿಗೆ ತಲುಪ್ತೀವ ನಮಗೆ ಗೊತ್ತಿಲ್ಲ. ಅಂಥ ಒಂದು ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹೇಗೆ ಪಕ್ಷಿಗೆ, ಬಲಹೀನವಾದಂಥ ಪಕ್ಷಿಗೆ ಬಲೆಗಾರನು ಸಂಚು ಹಾಕ್ತಾನೋ ಹಾಗೆ ಒಂದು ಸಂಚು ನಡೀತಾ ಇದೆ. ಅವತ್ತಿನ ಕಾಲದಲ್ಲಿ ಯೋಬನು ಅಧಿಕವಾದಂಥ ಭೂಮಿ, ಅಧಿಕವಾದಂಥ ಧನ, ಅಧಿಕವಾದಂಥ ಸೇವಕರುಗಳು, ಇದೆಲ್ಲ ಇದ್ದರೆ ಒಬ್ಬರು ಲೋಕದಲ್ಲಿ ತುಂಬ ಆಶೀರ್ವದಿಸಲ್ಪಟ್ಟವರು ಅಂತ ಅರ್ಥ. ಇಷ್ಟೆಲ್ಲ ಇದ್ದವನು ಇವತ್ತಿನ ರೀತಿಯಲ್ಲಿ ನೀವು ನೋಡೋದಾದರೆ ಒಂಟೆಗಳು ಅವತ್ತಿದ್ದರೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಅತಿ ಹೆಚ್ಚು ದುಡ್ಡು ಮಾಡಿದವನು ಅವತ್ತಿನ ಕಾಲದಲ್ಲಿ. ಇವತ್ತೇನು ನೀವು ಹೇಳ್ತಾ ಇದ್ದೀರೋ ದೊಡ್ಡ ದೊಡ್ಡ ಕ್ಯಾಬ್ಗಳನ್ನ ಇಟ್ಟು ಅವತ್ತಂಥ ಏಜೆನ್ಸಿಯನ್ನು ನಡೆಸಿದವನು ಅವನು. ಅಷ್ಟೆಲ್ಲ ಆಸ್ತಿಗಳು. ಆದರೆ ಒಂದೇ ದಿನದಲ್ಲಿ 500 ಕತ್ತೆ, 3000 ಒಂಟೆ, 7000 ಕುರಿ. ಲಾಸ್ ಮೇಕಸ್ ವೀಕ್. ಕೆಲವು ಸಾರಿ ಬಲಹೀನವಾಗಿಬಿಡ್ತೀವಿ ದಿಢೀರಂಥ ಲಾಸ್ಗಳಾದಾಗ. ಅದಕ್ಕೆ ಕೀರ್ತನೆ 91:5ನೇ ವಾಕ್ಯ ನೀವು ಹೇಳ್ತೀವಲ್ಲ, ಏನು ಈರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ನಾವು ಹಾಡಾಡೋದ್ವಲ್ಲ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ. ಹಾಗಿದ್ರೆ ಬಾಣ, ವಿಪತ್ತು, ಭಯ, ಹಾನಿ ಬರೋದಿಲ್ಲ ಅಂತ ಹೇಳಿಲ್ಲ ವಾಕ್ಯ. ಅರ್ಥ ಮಾಡ್ಕೊಳ್ರಿ. ಕೆಲವರು ಹೇಳೋದು, ಯೇಸು ಸ್ವಾಮಿ ನಮ್ಮ ಬಂದ ಮೇಲೇ ಯೋಬನ್ಗೆ ಹಂಗಾಯ್ತಲ್ಲ, ಯಾಕೆ ಹಂಗಾಯ್ತು, ಯಾಕೆ ಹಂಗಾಗುತ್ತೆ? ನೋ 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 ಭಯ, ಹಾನಿ, ವಿಪತ್ತು ಬರೋದಿಲ್ಲ ಅಂತ ಹೇಳಿಲ್ಲ, ಬಂದರೂ ಅಂಜ ಕಾರಣವಿಲ್ಲ ಅಂತ ಹೇಳಿರೋದು. ಆಮೇಲೆ ಎಲ್ಲರೂ ಹೇಳಿ, ಬಂದರೂ ಏನು ಮಾಡುವಾಗಿಲ್ಲ, ಅಂಜ ಕಾರಣವಿಲ್ಲ. ಆಸ್ಪತ್ರೆ ಎಕ್ಸ್ಪೆನ್ಸ್ಗಳು ಅವು ಇವು ನಮ್ಮ ಜೀವಿತಗಳಲ್ಲಿ ಲಾಸ್ಗಳಾದರೂ ನಾವು ಅಂಜ ಕಾರಣವಿಲ್ಲ. ಯಾಕಂದರೆ ನಮ್ಮ ಜೀವಿತಗಳಲ್ಲಿ ನನ್ನ ನಡೆಸಿದಂಥ ದೇವರ ಮನುಷ್ಯ ಪೊಂಡರಾಜ್ ನೀತಿವಂತ, ಯಥಾರ್ಥವಾಗಿದ್ದವರು, ತನ್ನ ಲಂಚವನ್ನು ಕೊಟ್ಟು ಅವತ್ತು EBಯಲ್ಲಿ ಕೆಲಸ ನಡೆಸ್ಕೊಳ್ಳಿಕ್ಕೆ ಟೇಬಲ್ ಕೆಳಗಡೆ ದುಡ್ಡುಗಳು ತೊಗೊಂಬಂದು ಕೊಟ್ಟರು ಎದೇಳ ಮೇಲ್ಕೆ ಅನ್ನೋರು, ಅಷ್ಟು ನೀತಿವಂತ. ಆದರೆ ದಿಢೀರೆಂಬುದಾಗಿ ಅವ್ರ ಮಗ ನೆದರ್ಲ್ಯಾಂಡ್ನಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಕೆಲಸ ಮಾಡ್ತಾ ಸೈಕಲ್ನಲ್ಲಿ ಬರ್ತಾ ಇದ್ದಾರೆ. ದಿಢೀರಂತ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಇಸ್ರೇಲ್ ಅನ್ನುವಂಥ ಅವ್ರ ಮಗ ಆ ಗಾಡಿ ಕೆಳಗಡೆ ಹೋದವನು, ನುಚ್ಚು ನೂರಾಗೋಯ್ತು ಸೈಕಲ್. ಅವನ ಶರೀರದ ಎಲುಬುಗಳೆಲ್ಲ ಮುರಿದೋಯ್ತು. ಅವತ್ತಿಲ್ಲಿ ಪ್ರಾರ್ಥನೆ ನಡೆಸ್ತಿದ್ದಾರೆ ಪೊಂಡರಾಜ್ ಅಂಕಲ್. ಆ ಸಮಯದಲ್ಲಿ ಆ ಆಕ್ಸಿಡೆಂಟ್ಗೆ ಭಯಪಟ್ವಿ ನಾವೆಲ್ಲರೂ. ಆ ಮಗ ಉಳಿಯಲ್ಲ, ಟೇಬಲ್ ಟೆನ್ನಿಸ್ ಪ್ಲೇಯರ್, ಭಾಳ ಟ್ಯಾಲೆಂಟ್ಗಳಿರುವಂಥ ಒಬ್ಬ ಹುಡುಗ. ಆದರೆ ಒಬ್ಬ ನೀತಿವಂತನಾದ ಪೊಂಡರಾಜ್ ಅಂಕಲ್ ಅವತ್ತು ಕಂಗಾಲಾಗ್ಬಿಟ್ರು. ಅವತ್ತು ಭಯಪಟ್ಟರು. ಎಷ್ಟೆಲ್ಲ ಅವರು ಹತ್ತರು, ಕಣ್ಣೀರು ಸುರಿಸಿದ್ರು ಅನ್ನೋದು ನಾನು ಹತ್ತಿರದಲ್ಲಿ ನೋಡಿದ್ದೀನಿ. ಆದರೆ ಕೆಲವು ದಿವಸಗಳಾದಮೇಲೆ ಯೋಬ 5ನೇ ಅಧ್ಯಾಯದ 19ನೇ ವಾಕ್ಯ ಅವರು ಹೇಳಿದ್ದು ನನಗೆ ನೆನಪಿದೆ. 5ನೇ ಅಧ್ಯಾಯ 19ನೇ ವಾಕ್ಯ, 6 ಇಕ್ಕಟ್ಟಿಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೆಯ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ಇವತ್ತು ಆ ಮಗ ಇಸ್ರೇಲ್ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಅವನ ಜೀವಿತದಲ್ಲಿ ಮದುವೆ ಆಗಲಿಲ್ಲ, ಬೆಳಗ್ಗೆ ಹೊತ್ತು ಸೇವೆ ಮಾಡ್ತಾನೆ. ನಮಗೂ ನಿಮಗೂ ವಸ್ತುಗಳಿದ್ದರೆ ಕೆಲವ್ರನ್ನ ಆ ಚರ್ಚಿಗೆ ಜನರನ್ನು ಕರ್ಕೊಂಬರೋಕ್ಕೆ ಯೋಚನೆ ಮಾಡ್ತೀವಿ ರೀ. ಅವನು ತನ್ನ ಗಾಡಿಯಲ್ಲಿ ಹಿಂದಿ ಹುಡುಗರುಗಳನ್ನ ಬೆಳಗ್ಗೆ 2 ಟ್ರಿಪ್ ಹೊಡಿತಾನೆ, ಅವನೇ ವಾಕ್ಯಗಳನ್ನು ಕೊಡ್ತಾನೆ. ಸಾಯಂಕಾಲ ಹೋಗಿ ಬಾರ್ ಹತ್ರ ನಿಂತ್ಕೊಂಡು ಕರಪತ್ರ ಕೊಡ್ತಾನೆ. ದೇವರು ಅವನನ್ನು ಜೀವಿತಕ್ಕೆ ಉಳಿಸಿದಂತಹ ಕೃಪೆಗೆ ಅವನು ಸಾಯೋವರೆಗೂ ಸೇವೆ ಮಾಡ್ತೀನಿ ಅಂತ ನಿಂತಿದ್ದಾನೆ. ಅವನ ತಾಯಿನ ನೋಡಿಕೊಂಡು ಆ ಮನೆಯಲ್ಲಿ ಸೇವೆಗಾಗಿ ಅನಾಥ ಮಕ್ಕಳುಗಳಿಗೆ, ಅಂಗವಿಕಲರುಗಳಿಗೆ ಒಂದು ಬ್ಯಾಗ್ನ ಮಾಡುವಂತಹ ಒಂದು ಟ್ರೈನಿಂಗ್ನ ನಡೆಸಿ ಅಲ್ಲೂ ವಾರ ಎಲ್ಲ ಮಕ್ಕಳುಗಳನ್ನ ಸಾಕ್ತಾನೆ. ಅವನ ಜೀವಿತದಲ್ಲಿ ದೇವರು ಅವನಿಗೆ ಕೊಟ್ಟಂಥ ಜೀವಕ್ಕೆ ಬದಲಾಗಿ ಅವನು ದೇವರಿಗೆ ಸೇವೆ ಮಾಡ್ತಿದ್ದಾನೆ. ಯಾಕಂದರೆ 6 ಇಕ್ಕಟ್ಟುಗಳಿಂದ ಮಾತ್ರ ಅಲ್ಲ, 7ನೇ ಇಕ್ಕಟ್ಟಿನಿಂದಲೂ ಪೊಂಡರಾಜನ ಮಗನನ್ನು ದೇವರು ಬಿಡುಗಡೆ ಮಾಡಿದರು. ನೀತಿವಂತರು ನೀವಾದರೆ ನಿಮಗೆ 6 ಇಕ್ಕಟ್ಟುಗಳು ಬರುತ್ತೆ, ಆದರೆ 7ನೇ ಇಕ್ಕಟ್ಟಿನಲ್ಲೂ ನೀವೇನು ಮಾಡಬೇಕಾಗಿಲ್ಲ, ಯಾವ ಕೇಡು ನಿಮಗೆ ಮುಟ್ಟದು. ಯಾಕಂದರೆ ದೇವರು ಆ ಭಯಗಳಲ್ಲಿ, ಇವತ್ತು ಯಾವ ಭಯದಲ್ಲಿ ನೀವು ಹಾನಿಯಲ್ಲಿ ಬಲಹೀನರಾಗಿದ್ದೀರಾ ನನಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಹತ್ತಿರವಾಗಿ ನಿಂತ್ಕೊಳ್ರಿ. ಇವತ್ತು ಒಂದು ವೇಳೆ ಯಾವ ಭಯದ ಹಾನಿ ನಿಮ್ಗೆ ಆಗ್ಬೋದು ಅಂತ ಭಯದಲ್ಲಿ ನೀವಿದ್ದೀರಾ, ಹೆದರಬೇಡ್ರಿ. ದೇವರ ಹತ್ತಿರಕ್ಕೆ ನಾವಿವತ್ತು ಬೆಳಗ್ಗೆ ಬರೋಣ. ಅದೇ ವಾಕ್ಯದಲ್ಲಿ ಯೋಬನ ಪುಸ್ತಕದಲ್ಲಿ ನೀವು ನೋಡೋದಾದರೆ, ಭಯದಿಂದ ಆಪತ್ತು ಹುಟ್ಟುತ್ತೆ, ಭಯದಿಂದ ಹಾನಿ ತಪ್ಪೋದಿಲ್ಲ, ಆದರೆ ಭಯ ಇನ್ನೊಂದು ಭಾಳ ಆಳವಾದ ಕಾರ್ಯ ಮಾಡುತ್ತೆ. ಅದರಿಂದ ಡಿಪ್ರೆಸ್ ಆದವರು ಭಾಳ ಜನ. ಯೋಬ 5ನೇ ಅಧ್ಯಾಯ 26ನೇ ವಾಕ್ಯ ಬೇಗ ಹೋದ್ರಿ, ಅಲ್ಲೇನು ಹೇಳುತ್ತೆ?
ನನಗೆ ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಏನಾಗಿಲ್ವಂತೆ, ಇಲ್ಲ. ನನಗೆ ಉಪಶಮನನೇ ಇಲ್ಲ. ನನಗೇನಾಗಿದೆ ಅಂತೆ, ಕಳವಳವೇ. 26, ನನಗೆ ಯಾವ ಶಾಂತಿಯೂ ಇಲ್ಲ, ವಿಶ್ರಾಂತಿಯೂ ಇಲ್ಲ, ಉಪಶಮನ ಇಲ್ಲ. ನನಗೇನಾಗ್ತಾ ಇದೆ, ಯಾವಾಗಲೂ ಕಳವಳ. 3ನೇದಾಗಿ ಎಲ್ಲರೂ ಹೇಳ್ತೀರಾ, ಭಯದಿಂದ ನಮಗೇನು ಹುಟ್ಟುತ್ತೆ, ಅಸಮಾಧಾನ ಹೆಚ್ಚುತ್ತೆ. ಆಪತ್ತು ಒಂದು ವೇಳೆ ನಾವು ಎಸ್ಕೇಪ್ ಆಗ್ಬೋದು, ಹಾನಿ ಕೂಡ ಎಸ್ಕೇಪ್ ಆಗ್ಬೋದು. ಆದರೆ ಭಯ ಬರುವಾಗ ಕೆಲವು ಸಾರಿ ನಮಗೇನಾಗುತ್ತೆ, ಅಸಮಾಧಾನ ಹೆಚ್ಚುತ್ತೆ. ಅವನ ಮಾತುಗಳಲ್ಲಿ ನಾವು ನೋಡ್ಬೋದು ಅವನಿಗಾದಂಥ ಕಳವಳ. ನೀವು ಅದಕ್ಕೆ ಯೋಬ 14:1 ವಾಕ್ಯದಲ್ಲಿ ಹೇಳ್ತಾನೆ. ಅವನು ಏನು ಹೇಳ್ತಾನೆ, ಯೋಬ 14:1 ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನು ಏನಾಗಿದೆಯಾ, ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಕಳವಳ ತುಂಬಿಕೊಳ್ಳುತ್ತೆ ಮನುಷ್ಯನಿಗೆ, ಸ್ತ್ರೀಯಲ್ಲಿ ಹುಟ್ಟಿದವನಿಗೆ. ಅವನಿಗೆ ಯೋಬನ ಪುಸ್ತಕ ನೀವು ಓದಿದ್ರೆ, ನೀವು ಎಷ್ಟು ಜನ ಓದಿದ್ದೀರೋ ನನಗೆ ಗೊತ್ತಿಲ್ಲ. ಕೆಲವು ಸಾರಿ ಯೋಬ ತಪ್ಪು ಮಾಡಿದವನಂಗೂ ಮಾತಾಡ್ತಾನೆ, ಕೆಲವು ಸಾರಿ ತಪ್ಪೇ ಮಾಡಿಲ್ಲ ಅನ್ನೋ ಥರ ಮಾತಾಡ್ತಾನೆ. ದಿಢೀರಂತ ಹೇಳ್ತಾನೆ ನಾನು ನೀತಿವಂತ ಅಂತಾನೆ, ದಿಢೀರಂತ ಅವನೇನಂತಾನೆ ನಾನು ಪಾಪಿ ಅಂತಾನೆ. ಅವನಿಗೆ ಅವನು ಯಾರು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಆಪತ್ತುಗಳು ಬಂದಾಗ ನಾವು ಏನು ಮಾತಾಡ್ತೀವೋ ನಮಗೆ ಗೊತ್ತಾಗಲ್ಲ. ಕೆಲವು ಸಾರಿ ಸಾಮಾನ್ಯವಾಗಿದ್ದಾಗ ಜನರು ಏನು ಮಾತಾಡಿದ್ರು ನಾನೇನು ತಗೊಳ್ಳಲ್ಲ ಅಂತ ತಿಳ್ಕೊಬೇಡ್ರಿ. ಆಪತ್ತು ಬಂದಾಗ ಏನಾದರೂ ಮಾತಾಡಿದ್ರೆ ಅವನ್ನ ಕ್ಷಮಿಸ್ಬಿಡ್ತೀನಿ. ಟೆನ್ಷನಲ್ಲಿ ಕೆಲವರು ಹೇಳ್ತಾರೆ ದೇವರೇ ಇಲ್ಲ ಪ್ರಶ್ನೆ. ಯಾವುದಾದ್ರೂ ವಿಶ್ವಾಸಿ ಚರ್ಚಿಗೆ ಬರ್ದಿರಾ ಹಿಂಸೆ ಆಗಿ ನಾನು ಭಾನುವಾರ ಬರಲಿಲ್ಲ, ನನಗೆ ಹಿಂಗೆಲ್ಲ ಆಯಿತು, ಹಂಗಾಯಿತು, ದೇವ್ರು ಹಿಂಗೆ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಅಂದರೆ ಅವನಿಗೆ ವಾಪಸ್ ಕರುಣೆ ಕೊಟ್ಟು ಅವ್ನು ಹೋಗಿ ಮಾತಾಡಿಸ್ತೀನಿ. ನಾಟಕ ಮಾಡೋರ ಹತ್ರ ಮಾತಾಡ್ಸಲ್ಲ ನಾನು. ದೇವ್ರ ಮೇಲೆ ಕಹಿಯಾಗಿ ಅವ್ನು ಮಾತಾಡ್ತಾನ, ನನಗೆ ಅವ್ನು ಕಂಡ್ರೆ ಇಷ್ಟ. ಯಾಕೆ ಅಂತ ಕೇಳ್ರಿ, ಅವನು ಪ್ರಾಮಾಣಿಕವಾಗಿದ್ದಾನೆ. ಅವನಿಗೆ ಅಸಮಾಧಾನ ಹೆಚ್ಚಾಗಿದೆ. ದೇವರು ಅವನನ್ನು ಪ್ರೀತಿಸ್ತಾರೆ. ಈ ವಾರದಲ್ಲೂ ನಾವು ಒಂದು ಮನೆಗೆ ಹೋದಾಗ ಒಬ್ಬ ಹಿಂಜಾರದಂಥ ಯುವಕ, ಅವನು ನೋಡಿದಾಗ ನನಗೆ ಇಷ್ಟು ಸಂಕಟ ಉಂಟಾಯಿತು. ಯಾಕೆ, ದೇವರನ್ನು ನಂಬದೇ ಇರೋರನ್ನ ನಾವು ನೋಡಿದಾಗ ಅವರಿಗೆ ಆಗುವಂಥ ನಿಜವಾದಂಥ ಹೋರಾಟಗಳು ಅದು ಅವ್ರಿಗೂ ದೇವರಿಗೆ ಮಾತ್ರ ಗೊತ್ತು. ಆ ಅಸಮಾಧಾನ, ಆ ಕಳವಳ ಅವರ ಜೀವಿತವನ್ನು ಹಾಳು ಮಾಡಿಬಿಡುತ್ತೆ. ಆದರೆ ಅಂಥ ಗಿಲ್ಟಿಯಲ್ಲೂ ತಪ್ಪು ಮಾಡು ಮಾತಾಡ್ತಾನೆ, ತಪ್ಪು ಮಾಡಿದವನಾಗಿ ಮಾತಾಡ್ತಾನೆ. ಆದರೆ ನೀವು ನೋಡೋದಾದರೆ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಅವನು ಹೇಳಿದ ಮಾತು ನೋಡ್ರಿ. ಅವನ ದಿನ ಹೆಂಗಿದೆಯಂತೆ, 9:6ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ ಅವನು, 9:25 ಏನು ಹೇಳ್ತಾನೆ, ನನ್ನ ದಿನಗಳು ಅಂಚೆಯವನಿಗಿಂತಲೂ ಏನಾಗಿದೆಯಂತೆ. ಹಂಗಿದ್ರೆ ಪೋಸ್ಟ್ ಮ್ಯಾನ್ಗಿಂತನೂ ಸ್ಪೀಡಾಗಿ ಹೋಗ್ಬಿಡುತ್ತೆ ನಿಮ್ಮ ಡೇಟ್. ಅಷ್ಟು ವೇಗವಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. 27 ಹೇಳ್ತಾನೆ, ನಾನು ನನ್ನ ಪ್ರಲಾಪವನ್ನು ಮರೆತು ಬಿಟ್ಟು ಕಳೆಗೊಂದಿದ ನನ್ನ ಮುಖವನ್ನು ಮಾರ್ಪಡಿಸಿಕೊಂಡು ಹರ್ಷಿಸುವೆನೆಂದು ಮನಸ್ಸು ಮಾಡಿದ್ರು ನನ್ನ ಎಲ್ಲ ಸಂಕಟಗಳಿಂದ ನನಗೇನಾಗುತ್ತೆ, ಭಯ ಉಂಟಾಗುತ್ತೆ. ಕೆಲವು ಸಭೆ ಮಕ್ಕಳುಗಳು ನಾನು ತಾಳ್ಮೆಯಿಂದ ಹೇಳ್ತೀನಿ, ಎಷ್ಟೋ ಜನರನ್ನು ನೋಡಿದ್ದೀನಿ, ಪಾಪ ಚೆನ್ನಾಗಿ ಮೇಕಪ್ ಹಾಕ್ಕೊಂಡು ಭಾನುವಾರದ ಹೊತ್ತು ಏನು ಪ್ರಾಬ್ಲಮ್ ಇಲ್ಲದೆ ಬರ್ತಾರೆ. ಎಷ್ಟು ಪ್ರಾಬ್ಲಮ್ಗಳು ಒಳಗಡೆ ಇಟ್ಕೊಂಡಿದ್ದಾರೆ ಗೊತ್ತಾ. ಬೇರೆಯವರೆಲ್ಲ ಆಗಲೇ ಶರ್ಟ್ ಹರ್ಕೊಂಬಂದ್ಬಿಡ್ತಾರೆ ಬೇಜಾರಾಗಿ. ಇನ್ನು ಕೆಲವರು ತೋರಿಸೋದೇ ಇಲ್ಲ, ಎಷ್ಟೋ ಜನ ತೋರಿಸೋದೇ ಇಲ್ಲ. ಯಾಕಂದರೆ ಅವ್ರ ಒಳಗಡೆ ಆ ಪ್ರಲಾಪ ಇದೆ. ಆದರೂ ಆ ಸಂಕಟಗಳನ್ನು ಅವರು ಮರೆ ಮಾಡಿ ಅವರ ಭಯಗಳನ್ನು ಅವರು ಪ್ರಕಟಿಸಿದೆ. ಆದರೆ ಯೋಬ ಹಂಗಿರಬೇಕಾಗಿಲ್ಲ. ಹಂಗಿರಬೇಕಾಗಿಲ್ಲ. ನಿಮಗೆ ಯಾವ ಭಯ ಇದ್ದರೂ ನಿಮ್ಮ ಮುಖಗಳಿಗೆ ನಾಟಕ ಮಾಡದೆ ನಿಮ್ಮ ಭಯವನ್ನು ದೇವರ ಹತ್ರ ಹೇಳ್ಬೋದು. ಅಂಥ ದೇವರಿದ್ದಾನೆ. ಒಂದು ವೇಳೆ ಮನುಷ್ಯರುಗಳಿಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಆದರೆ ದೇವರು ಅದನ್ನು ನೋಡ್ತಾನೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಎಲ್ಲ ಸಂಕಟಗಳಿಂದ ನನಗೆ ಭಯ ಆಯಿತು. ಸೊ ದೇವರು ಭಯ ಆಯಿತು ಅಂತ ಹೇಳಿದಾಗ ಯಾವಾಗಲೂ ಹೆದರಿಸುವಂಥ ವ್ಯಕ್ತಿ ಅಲ್ಲ. ಯಾರೋ ಒಬ್ಬರು ಮೊನ್ನೆ ಮಾತಾಡುವಾಗ ಹೇಳಿದ್ರು, ನಾನು ಹೇಳಿದೆ ನೀವು ಯಾವಾಗಲೂ ಜವಾರಿ ಕೋಳಿ ಥರ ಇರಬೇಕು ಅಂತ. ಅವ್ರು ಮತ್ತೆ ಹೇಳಿದರು, ಇಲ್ಲ ಫಾರಮ್ ಕೋಳಿನೇ ನಾವು ಅಂದರು. ನಾನು ಹೇಳಿದೆ ಕರೆಕ್ಟೇ, ಫಾರಮ್ ಕೋಳಿನೇ ನಾವು. ಜವಾರಿ ಕೋಳಿ ಥರ ಮಾತಾಡ್ತೀವಿ ಬೆಳಗ್ಗೆ, ಆದರೆ ಫಾರಮ್ ಕೋಳಿನೇ. ಆದರೆ ಅದನ್ನೆಲ್ಲ ದೇವರು ಹೆಂಗೆ ಅಪನಂಬಿಕೆ ಇಲ್ಲದೆ ಮಾತಾಡ್ಬಿಟ್ಟೆ ಅಂತ ಹೇಳಿ ಸಭೆ ವಿಶ್ವಾಸಿಗಳಂಗೆ ಮಾತಾಡೋದು ನೋಡಿದ್ದೀನಿ ನಾನು. ಯಾರಾದರೂ ವಿಶ್ವಾಸಿ ಭಾಳ ಕಷ್ಟದಲ್ಲಿದ್ದು ದೇವರಿಗೆ ಶಾಪ ಹಾಕೊಂಡು ಮಾತಾಡ್ತಿದ್ರೆ ಇವ್ರು ಹೇಳೋದು, ದೇವ್ರ ಬಗ್ಗೆ ಎಲ್ಲ ಹಂಗೆ ಮಾತಾಡಬೇಡ ನೀನು ಹಂಗೆಲ್ಲ ನಾಲ್ಗೆಲ್ಲ ಅರ್ಕೆ ಮಾಡಬೇಡ ನೀನು. ದೇವ್ರು ಏನು ಹೇಳ್ತಾರೆ ಗೊತ್ತಾ, ಮಾಡಲಿ ಬಿಡು, ಅವನು ಪಾಪ ಅವ್ನು ಕಷ್ಟ ಹೇಳ್ತಾನೆ. ಅದಕ್ಕೆ ನೀವು ಯಾರಾದರೂ ಹಂಗೆ ಮಾತಾಡ್ತೀರಿ ಅವ್ರ ಜೊತೆ ಕೂತ್ಕೊಂಡು ಕೇಳಿಸ್ಕೊಳ್ರಿ. ದೇವ್ರ ಮೇಲೆ ಒಬ್ಬನಿಗೆ ತುಂಬ ಸಿಟ್ಟಾಗಿ ಮಾತಾಡ್ತಿದ್ದಾನ, ಅವನಿಗೇನು ಬುದ್ಧಿ ಹೇಳ್ಬೇಡ್ರಿ, ಬರೀ ಕೇಳಿಸ್ಕೊಳ್ಳಿ. ಅದು ನೀವು ಮಾಡೋ ಅತಿ ದೊಡ್ಡ ಉಪಕಾರ. ಆ ಉಪಕಾರವನ್ನು ಅವನೊಂದು ದಿವಸ ನೆನೆಸ್ತಾನೆ, ಯಾಕೆ ಈ ಮನುಷ್ಯ ಏನು ಮಾತಾಡಲೇ ಇಲ್ವಲ್ಲ. ಯಾಕಂದರೆ ದೇವರ ಮಕ್ಕಳೇ ಯೋಬ ಹಂಗೆ ಮಾತಾಡ್ದ. ಯೋಬನಿಗೆ ಅಸಮಾಧಾನ ಹೆಚ್ಚಾದಾಗ ಅವನ ಬಾಯಲ್ಲಿ ಏನು ಬರುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಾ, ಆ್ಯಕ್ಚುಲಿ ಯೋಬನಿಗೆ ಏನಾಗಿದೆ ಅಂತ ಗೊತ್ತು. ಯಾಕಾಗಿದೆ ಅಂತ ಗೊತ್ತಾ?
ದೇವ್ರು ಹೇಳಿದ್ನ ಯೋಬನಿಗೆ, ಸೈತಾನ ಬಂದು ಹಿಂಗೆ ಮಾಡಿದ್ದಾನೆ, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ, ಇದನ್ನೆಲ್ಲ ದೇವರು ಪಾಪ ವಿವರಣೆ ಕೊಟ್ಟಿದ್ರೆ, ನೀವೇ ಹೇಳಿ, ಕೊಟ್ಟಿದ್ರೆ ಸೇಫ್ ಆಗ್ಬಿಡೋಣ ಅವನು. ಹೌದು, ಏನಾಗಿದೆ ಗೊತ್ತಾ ಅವನಿಗೆ, ಯಾಕಾಗಿದೆ ಗೊತ್ತೇ ಇಲ್ಲ. ಫ್ರೆಂಡ್ಸ್ಗಳೆಲ್ಲ ಗುಮ್ತಾವ್ರೆ. ನೀವು ಓದಿ ನೋಡ್ರಿ, ಸೂಪರಾಗಿದೆ ಆ ಬುಕ್ಕು. ಆದರೂ ಓದಲ್ಲ, ನಂಗೆ ಗೊತ್ತು ನೀವೆಲ್ಲ ಭಯ ಈ ವಾರ. ಝೋಫರ್ ಅನ್ನುವಂಥ ವ್ಯಕ್ತಿ 11ನೇ ಅಧ್ಯಾಯದಲ್ಲಿ ನೋಡ್ರಿ, 11ನೇ ಅಧ್ಯಾಯದಲ್ಲಿ ಅವನು ಹಾಗೆ ಮಾತಾಡ್ದ. 13ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ, 11:13, ನೀನಂತೂ ಮನಸ್ಸನ್ನು ತಿರುಗಿಸ್ಕೊಂಡು ದೇವರ ಕಡೆಗೆ ಏನು ಮಾಡು, ಕೈಗಳನ್ನೆತ್ತು. ಯೋಬ ಕೈ ಎತ್ತಿಲ್ವ ದೇವರ ಹತ್ರ? ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದಾನ್ರಿ ಪಾಪ. ಆದರೆ ಅವನಿಗೆ ಇವ್ರು ಮಾತಾಡಿದ ಮಾತೇನು ಗೊತ್ತಾ, ನಿನ್ನ ಕೈ ಎತ್ತು, ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು, ಅನ್ಯಾಯ ನಿನ್ನ ಗುಡಾರದಲ್ಲಿ ಏನು ಮಾಡಬಾರ್ದು, ವಾಸಿಸಬಾರ್ದು. ಆಗ ನೀನು ನಿಷ್ಕಳಂಕವಾದ ಮುಖವನ್ನು ಎತ್ಕೊಂಡು ಸ್ಥಿರಚಿತ್ತನು ನಿರ್ಭಯನೂ ಆಗಿರುವಿ. ನಿನ್ನ ಕಷ್ಟವನ್ನು ಏನು ಮಾಡುವಿ, ನೀನು ಮರೆತು ಬಿಡುವಿ, ಹರಿದು ಹೋದ ನೀರನೋ ಎಂಬಂತೆ ಏನು ಮಾಡುವಿ. ಆದರೆ ಎಲಿಫಜ, ಝೋಫರ್ ಇವರೆಲ್ಲರೂ, ಮತ್ತೆ ಇನ್ನೊಂದು ವಾಕ್ಯ ತೋರಿಸ್ತೀನಿ ನೋಡ್ರಿ, ಎಲಿಫಜ ಅನ್ನೋನು 22ನೇ ಅಧ್ಯಾಯದಲ್ಲಿ ಅವನು ಹೆಂಗೆ ಮಾತಾಡ್ದ, ಅವನು ಇನ್ನೊಬ್ಬ ಒಳ್ಳೆ ಫ್ರೆಂಡು. ಇಂಥ ಫ್ರೆಂಡ್ಗಳು ನಿಮ್ಗೆಲ್ರಿಗೂ ಇದ್ದರೆ ನೀವು ಭಾಗ್ಯವಂತರು. 22-21 ಅವನೇನು ಹೇಳ್ತಾ, ಮತ್ತೆ ಎಲಿಫಜ ಅನ್ನೋನು ಏನು ಹೇಳ್ತಾನೆ, ದೇವರ ಚಿತ್ತಕ್ಕೆ ಒಡಂಬಟ್ಟು ನೀನೇನು ಮಾಡಬೇಕು, ಸಮಾಧಾನ ಹೊಂದು, ಇದರಿಂದ ನಿನಗೇನಾಗುತ್ತೆ, ಶುಭವಾಗುವುದು. ಆತನ ಬಾಯಿಂದಲೇ ಬೋಧನೆಯನ್ನು ಸ್ವೀಕರಿಸಿ ಆತನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೋ. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಗೆ ಅನ್ಯಾಯವನ್ನು ಏನು ಮಾಡು, ದೂರ ಮಾಡಿದರೆ ನೀನೇನಾಗ್ತೀಯ, ಉದ್ಧಾರ ಆಗ್ತೀಯ. ನಿನ್ನ ಚಿನ್ನವನ್ನು ಎಲ್ಲಿಗೆ ಹಾಕು, ಧೂಳ್ನಲ್ಲಿ ಹಾಕು. ಓಫೀರ್ ದೇಶದ ಅಪರಂಜಿಯನ್ನು ಹೊಳೆಗಳ ಬಂಡೆಗಳ ಮೇಲೆ ಎಸೆದು ಬಿಡು. ಆದರೆ ಏನಾಗ್ತದಂತೆ, ಸರ್ವಶಕ್ತನು ನಿನಗೆ ಚಿನ್ನವಾಗಿ ಬೆಳ್ಳಿಯ ರಾಶಿಯಾಗಿಯೂ ಇರುವನು. ದೇವರ ಮಕ್ಕಳೇ, ಇವರಿಬ್ಬರು ಮಾತಾಡಿದ್ದು ಉಲ್ಟಾ ಆಗಿರ್ಬೋದು, ಆದರೆ ಒಂದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ದೇವರೊಂದಿಗೆ ಸಮಾಧಾನವಾಗಿ ಇಲ್ಲದೇ ಇದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲೂ ನೆರವೇರಲ್ಲ. ಅದಕ್ಕೆ ಅವನು ಹೇಳಿದ್ದು, ದೇವರೊಂದಿಗೆ ಒಬ್ಬನು ಸಮಾಧಾನವಾಗಿ ಜೀವಿಸಿ ಒಡಂಬಡಿಕೆ ಆಗಿದ್ದರೆ. ಇವತ್ತು ಯಾಕೆ ಭಾಳಷ್ಟು ಜನರಿಗೆ 99% ಭಯ ಇದೆ ಗೊತ್ತಾ, ಅವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ. ದೇವರ ವಿರುದ್ಧವಾಗಿ ಒಬ್ಬ ಪಾಪ ಮಾಡಿದಾಗ ದೇವರು ಮಾಡುವಂಥ ಮೊದಲನೇ ಕಾರ್ಯ ಏನು ಗೊತ್ತಾ, ಸಮಾಧಾನನ ತೆಗೆದಾಕ್ಬಿಡ್ತಾನೆ. ಆ ಸಮಾಧಾನವನ್ನು ದೇವರು ನಿಮ್ಮ ಲೈಫಲ್ಲಿ ತೆಗಿತಿದ್ದಾನೆ ಅಂದರೆ ನೀನೇ ಭಾಗ್ಯವಂತ. ಜಗತ್ತಿನಲ್ಲೇ ಕುಷ್ಠರೋಗ ಬಂದಾಗ ಅಷ್ಟು ಜನ ಶಾಪ ಹಾಕಿದ್ರು, ಆದರೆ ಕುಷ್ಠರೋಗ ಬಂದಂಥ ಆಸ್ಪತ್ರೆಯಲ್ಲಿ ಒಬ್ಬ ಹೋದಂಥ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ರಂತೆ, ಏನೆಲ್ಲ ವಿಷಯಗಳು ನಡೆದರೂ ಕೂಡ ಹೇಳಿದ್ರಂತೆ, ನಿಜವಾಗಲೂ ಕುಷ್ಠರೋಗದಲ್ಲಿ ಬರುವಾಗ ಏನಾಗುತ್ತೆ, ಚುಚ್ಚಿದ್ರೆ ಫೀಲಿಂಗ್ ಬರಲ್ಲ. ಯಾಕೆ ನಿನಗೆ ಪಾಪ ಮಾಡಿದಾಗ ಸಂಕಟ ಬರ್ತಾ ಇದೆ, ಅರ್ಥ ಆಗ್ತಿದೆಯಾ ನಿಮಗೆ? ದೇವರು ನಿಮ್ಮನ್ನು ಪ್ರೀತಿಸೋದ್ರಿಂದ ಆ ಒಂದು ಚುಚ್ಚೋ ಗುಣವನ್ನು ದೇವರು ಇಡ್ತಾನೆ ಒಳಗಡೆ. ಅದು ನಿನಗೆ ಅಸಮಾಧಾನ ಹುಟ್ಟಿಸುತ್ತೆ, ಅದು ಒಳ್ಳೇದು. ನಿನಗೆ ತಪ್ಪು ಮಾಡಿದಾಗ ಸಿಗ್ನಲಲ್ಲಿ ಬಡ್ಕೊಂಡಾಗೆ ಹಾರ್ಟ್ ಬಡ್ಕೊಳ್ಳುತ್ತೆ. ಯಾಕೆ? ನಿನಗೆ ಕುಷ್ಠರೋಗ ಇಲ್ಲ ಅಂತ ಅರ್ಥ. ಕುಷ್ಠರೋಗ ನಿನಗಿದ್ದಿದ್ರೆ ನಿನಗೇನಾಗಲ್ಲ. ಅದಕ್ಕೆ ಪಾಪ ಮಾಡಿದಾಗ ಒಬ್ಬ ಡಿಸ್ಟರ್ಬ್ ಆಗಿ ಅಳಬೇಕು. ಪಾಪ ಮಾಡಿದಾಗ ಅವನು ದೇವರನ್ನು ಹುಡುಕಿ ಬರಬೇಕು. ಕರ್ತನ ಭೋಜನಕ್ಕೆ ಬರಲಿಕ್ಕಾಗದೆ ಅವನಿಗೆ ಸಂಕಟ ಆಗಬೇಕು. ಅದು ಗುಡ್ ಸೈನ್. ನಿನಗೆ ಯಾವುದೇ ಸಿಂಬಲ್ ಬರದೆ ತಿರುಕೊಂಡು ವಾರಗಟ್ಟಲೆ ಚರ್ಚಿಗೆ ಬರದೆ ನೀವುಗಳು ಇದ್ದೀರಾ ಅಂದರೆ ಕಾರಣ ನಿನ್ನ ಜೀವಿತದಲ್ಲಿ ದುರವಸ್ಥೆಗೆ ತಲುಪಿದೆಯಾ. ಆರಾಧನೆಗೆ ಬರೆದಿದ್ದಾಗ, ದೇವರಿಗೆ ಇಷ್ಟವಾಗಿ ನಡೀದೇ ಇದ್ದಾಗ ನಿನಗೆ ಡಿಸ್ಟರ್ಬ್ ಆದರೆ ನೀನು ಒಳ್ಳೆ ದಾರಿಲಿದೆಯಾ ಅಂತ. ಡಿಸ್ಟರ್ಬ್ ಆಗ್ತಾ ಇಲ್ವಾ, ನಿಂದೇನೋ ರಾಂಗ್ ಆಗಿದೆ. ನಿನಗೆ ಕುಷ್ಠರೋಗ ಬಂದಿದೆ. ಭಯ ಬಂದಾಗ ಅಸಮಾಧಾನ ಬರುತ್ತೆ. ಅದಕ್ಕೆ ದೇವರು ಅನೇಕ ಜನರುಗಳಿಗೆ ಪಾಪದ ಭಯ ಹುಟ್ಟಿಸ್ತಾನೆ. ಯಾಕೆ? ಅಸಮಾಧಾನ ಬರಬೇಕು ಅವನಿಗೆ. ಅಸಮಾಧಾನ ಬಂದಾಗ ನಿಜವಾಗ್ಲೂ ಅವನಿಗೆ ದೇವರ ಹತ್ರ ತಿರುಗ್ತಾನೆ. ಅದಕ್ಕೆ ಇವತ್ತು ಬೆಳಗ್ಗೆ ನನಗೆ ಗೊತ್ತಿಲ್ಲ ದೇವರ ಮಕ್ಕಳೇ, ದೇವರು ಇವತ್ತು ನಿಮಗೆ ಪಾಪದ ಭಯವನ್ನು ಆವರಿಸುವಂತೆ ಮಾಡಿದಾನ. ನಿಜವಾಗಲೂ ಭಯ ಒಂದು ಭಾಳ ಅದ್ಭುತವಾದಂಥ ವಿಷಯ. ಯಾಕೆ ಗೊತ್ತಾ? ದೇವರಿಗೆ ಭಯಪಟ್ಟವನು ಅವನು ಯಾವುದಕ್ಕೂ ಹೆದರಲ್ಲ. ನಾನು ಹೇಳ್ತೀನಿ ಕೇಳ್ರಿ, ದೇವರಿಗೆ ಭಯಪಡುವವನು ಏನು ಮಾಡಲ್ಲ, ಯಾವುದಕ್ಕೂ ಹೆದರಲ್ಲ. ಅವನ ಬಗ್ಗೆ ಜನರು ಏನೇ ಹಿಂದೆ ಮಾತಾಡಲಿ ಅವನು ಹೆದರದೇ ಇಲ್ಲ. ಅವನಿಗೂ ದೇವರಿಗೂ ಹೆಂಗಿದಾನೋ ಅದು ನಾವು ನೋಡ್ಕೊಂಡು ಹೋಗ್ತಾನೆ ಇರ್ತಾನೆ. ಒಂದೊಂದು ಸರಿ ತಾಳ್ಮೆಯಿಂದ ಹೇಳ್ತೀನಿ, ನೀವು ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ. ನನ್ನ ಸಭೆಯಲ್ಲಿ ಕೆಲವು ಸರಿ ನನ್ನ ಬಗ್ಗೆ ಹಿಂದೆ ಮಾತಾಡೋದು ನನಗೆ ಚೆನ್ನಾಗಿ ಒಂದೊಂದು ಸರಿ ಗೊತ್ತಾಗುತ್ತೆ. ಯಾರ್ಯಾರು ಮಾತಾಡ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಒಂದೊಂದು ಸರಿ. ಆದರೆ ನಾನು ಭಯಪಡಲ್ಲ. ಎಲ್ಲೋ ಹೋಗಿ ವಾಕ್ಯ ಹೇಳ್ದಂಗೆ ಕಾಗೆ ಬಂದು ಆ ಪಕ್ಷಿಗಳು ಬಂದು ಹೇಳುತ್ತೆ.
ಆದರೆ ಒಂದನ್ನು ಮಾತ್ರ ನಾನು ಯೋಚನೆ ಮಾಡ್ತೀನಿ, ಈ ವಿಷಯದಲ್ಲಿ, ಈ ಹಣದ ವಿಷಯದಲ್ಲಿ, ಈ ಒಂದು ಕಾರ್ಯದಲ್ಲಿ ನಾನು ಹೆಂಗಿದ್ದೀನಿ ಇದನ್ನ ಮಾತ್ರ ನೋಡ್ಕೊತೀನಿ. ಅದು ನನಗೆ ಮಾತ್ರ ಅನೇಕ ಸಾರಿ ಗುರುವಾರ ಶುಕ್ರವಾರಗಳ ಹೋರಾಟಗಳು ಬಂದಾಗ ನಾನು ಹೃದಯದಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ವ್ಯಕ್ತವಾಗಿ ಗೊತ್ತಾಗುತ್ತೆ. ಶಾಪ ಹಾಕುವಂಥ ವಾಕ್ಯಗಳನ್ನು ನಾನು ಪ್ರಿಪೇರೇ ಮಾಡಲ್ಲ. ಯಾಕೆ ಪ್ರಿಪೇರ್ ಮಾಡಲ್ಲ? ಇಂಡೈರೆಕ್ಟಾಗಿ ಅವ್ರನ್ನ ತಾಕಬೇಕು ಅಂತಲೂ ನಾನು ಮೆಸೇಜ್ ಕೊಡಲ್ಲ. ಯಾಕಂದರೆ ನಾನು ದೇವರಿಗೆ ಭಯಪಟ್ಟು ಮಾತಾಡಬೇಕು. ಆ ಭಯದಲ್ಲಿ ನಾನು ಮಾತಾಡುವಾಗ ನನ್ನ ನೀತಿವಂತಿಕೆಯನ್ನು ನೋಡುವಂಥ ಒಬ್ಬ ದೇವರಿದ್ದಾನೆ. ಆ ಭಯವನ್ನು ದೇವರಿಗೆ ನಾನು ಭಯಪಟ್ಟರೆ ನಾನು ಯಾವ ಮನುಷ್ಯನಿಗೂ ಹಣದ ವಿಷಯದಲ್ಲಿ ಭಯಪಡಲ್ಲ, ಬೇರೆ ಪಾಪಗಳ ವಿಷಯದಲ್ಲಿ ಭಯಪಡಲ್ಲ. ಆದರೆ ನಾನು ಇನ್ನೊಂದು ಹೇಳ್ತೀನಿ, ದೇವರಿಗೆ ಭಯಪಡದೇ ಇದ್ದರೆ ನೀವೆಲ್ಲದಕ್ಕೂ ಹೆದರ್ತೀರ. ದೇವರಿಗೆ ಮಾತ್ರ ನೀವು ಭಯಪಡಲಿಲ್ವಾ, ನೀವು ಎಲ್ಲದಕ್ಕೂ ನಡುಗ್ತೀರ. ಇತ್ತೀಚೆಗೆ ಹುಡುಗ ಬಂದು ಕೇಳ್ದ, ಅಣ್ಣ ನೀವು ಶ್ರೀಮಂತರು ನೋಡಿದ್ರು ಯಾಕಣ್ಣ ಹಂಗೆ ಗದರ್ತೀರಾ ನೀವು? ನಿಮಗೇನು ಅನಿಸಲ್ವಾ, ಭಯ ಆಗಲ್ವಾ? ನಿಜವಾಗಲೂ ಹೇಳೋದಾದರೆ ನನ್ನಷ್ಟು ಅಂಜುಬುರುಕ ಯಾರೂ ಇಲ್ಲ ಸಣ್ಣ ವಯಸ್ಸಲ್ಲಿ. ಆದರೆ ನಾನು ಒಂದನ್ನು ತಿಳ್ಕೊಂಡೆ, ಪವಿತ್ರಾತ್ಮನ ನಮ್ಮ ಮೇಲೆ ಬರುವಾಗ, ನಾನು ಕಳೆದ ವಾರನೂ ನಿಮಗೆ ತೋರಿಸಿದೆ, ನನ್ನ ಜೀವಿತದ ಸೀಕ್ರೆಟ್ ಇದೆ. ನೀವು ಎಷ್ಟೇ, ಈ ವಾರದಲ್ಲೂ ಒಬ್ರಿಗೆ ಹೇಳಿದೆ, ನೀ ಎಷ್ಟೇ ಕಾಣಿಕೆ ಕೊಡ್ಬೋದು ಬ್ರದರ್, ನಿಮ್ಮ ಜೀವಿತದಲ್ಲಿ ಅವಳೊಂದಿಗೆ ಸಂಬಂಧ ಇಟ್ಕೊಂಡಿದ್ರೆ ನಿಮ್ಮ ಜೀವನ ನೆಟ್ಟಗಾಗಲ್ಲ. ಅಯ್ಯೋ ಪಾಸ್ಟರ್ ಏನು ಹಿಂಗಂತೀರ? ನೆಟ್ಟಗಾಗಲ್ಲ. ನೀನು ನನಗೆ ಯಾವಾಗಾದರೂ ಪ್ರೀತಿಸಿ ಕಾಣಿಕೆ ಕೊಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ನಾನು ನಿನಗೆ ಪೂಸಿ ಹೊಡೆಯೋಕ್ಕಾಗಲ್ಲ. ಯಾಕೆ? ದೇವರ ವಾಕ್ಯ ನೋಡ್ರಿ, ದೇವರ ಮಕ್ಕಳೇ, 4:13 ಅಪೊಸ್ತಲರ ಕೃತ್ಯದಲ್ಲಿ ಇವತ್ತು ಯಾಕೆ ನಮಗೂ ನಿಮಗೂ ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಮಗೆ ಯಾಕೆ ಇವತ್ತು ಧೈರ್ಯವಾಗಿ ಮಾತಾಡೋಕ್ಕಾಗ್ತಿಲ್ಲ, ಧೈರ್ಯವಾಗಿ ಬದುಕಲಿಕ್ಕಾಗ್ತಿಲ್ಲ ಅಂದರೆ ಭಯವು ಇದೆ. ಆದರೆ ಪೇತ್ರ ಯೋಹಾನರು 13ನೇ ವಾಕ್ಯ ಓದಿ ನೋಡ್ರಿ, ಧೈರ್ಯದಿಂದ ಮಾತಾಡುವುದನ್ನು ಸಭಿಕರು ನೋಡಿ ಅವರು ಏನು ಮಾಡಿದ್ರಂತೆ? ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಏನು ಮಾಡಿದರು? ಆಶ್ಚರ್ಯಪಟ್ಟರು. ಅದರಲ್ಲೊಂದು 14ನೇ ವಾಕ್ಯದಲ್ಲಿ ಸೀಕ್ರೆಟ್ ಇದೆ, ಅದನ್ನೆಲ್ಲರೂ ಬರ್ಕೊಳ್ರಿ. ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮನ್ನು ಕಂಡ್ರೆ ನಿಮ್ಮ ಅಪ್ಪ ಅಮ್ಮ ಭಯಪಡಬೇಕಾ? ನಿಮ್ಮ ಹೆಂಡತಿ ಭಯಪಡಬೇಕಾ? ಆ ಭಯ ಹಿಟ್ಲರ್ ಅನ್ನೋ ಭಯ ಅಲ್ಲ, ದೇವರಿಗೆ ವಿರುದ್ಧವಾಗಿ ಅವ್ರು ಮಾಡಬಾರ್ದು ಅನ್ನೋ ಅರಿವು ನಿಮಗೆ ಬರಬೇಕು. ಆ ಭಯ ನಿಮಗೆ ಎಲ್ಲಿಂದ ನಿಮ್ಮನ್ನು ನೋಡಿದಾಗ ಜನಕ್ಕೆ ಉಟ್ಕೊಳತ್ತೆ ಗೊತ್ತಾ? ವಾಕ್ಯ 14ನೇ ವಾಕ್ಯ ಓದಿ ನೋಡಿ, ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ನೀವು ನನ್ನ ಕೇಳಿದ್ರೆ ದೇವರ ಹತ್ರ ಪ್ರತಿ ಸಾರಿ ನಾನು ಭಯ ಪಟ್ಕೊಂಡೇ ಹೋಗೋದು. ಓ ದೇವರೇ, ಈ ಜನರು ಹಿಂಗೆ ಅಂದಿದ್ದಾರೆ, ಜನರು ಹಿಂಗೆ ಮಾತಾಡ್ತಾರೆ, ಜನರು ಹಿಂಗೆ ಆಗುತ್ತೆ, ಏನೆಲ್ಲ ಆಗುತ್ತೋ ಅದನ್ನೆಲ್ಲ ಭಯದಲ್ಲೇ ಹೋಗಿ ಹೇಳ್ತೀನಿ ರೀ. ಪ್ರಾರ್ಥನೆ ಮಾಡಿ 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 ಮುಗಿಸ್ಕೊಂಡು ಕಣ್ಣೀರೆಲ್ಲ ಸುರಿಸಿ ಖರ್ಚೀಪೆಲ್ಲ ಒರೆಸ್ಬಿಟ್ಟು ಎತ್ಕೊಂಡು ಆಮೇಲೆ ರೂಮಿಂದ ಆಚೆ ಬಂದ ಆಮೇಲೆ ನಾನು ಹೆಂಡತಿ ಹತ್ರ ಮಾತಾಡೋದು ಬೇರೆ. ಏನೇ ಆದರೂ ನಡೆಯೋದೆ, ಏನೇ ಆದರೂ ಮಾಡೋದೆ, ಏನೇ ಆದರೂ ಪ್ರಸಂಗ ಮಾಡಬೇಕು. ಯಾಕೆ ಮಾಡಬೇಕು? ದೇವರ ಸಂಗಡ ಇದ್ದವನಿಗೆ ಒಂದು ಧೈರ್ಯವನ್ನು ನಿಮಗೆ ದೇವರು ಕೊಡ್ತಾನೆ. ಇವತ್ತು ಬೆಳಗ್ಗೆ ನಾನು ಬಯಸ್ತಾ ಇದ್ದೇನೆ, ನೀವೆಲ್ಲರೂ ದೇವರ ಸಂಗಡ ಇರುವವರಾಗಿರಬೇಕು. ಈ ವಾರದಲ್ಲಿ ನಾನು ಭಾಳ ಬುಧವಾರದ ಅನ್ಕೊತೀನಿ, ಮಧ್ಯಾಹ್ನ ನನಗೆ ನಿದ್ಯಾನೇ ಬರಲಿಲ್ಲ. ನಿಮ್ಮಲ್ಲಿ ಕೆಲವರುಗಳನ್ನು ನೆನೆಸಿ ನಾನು ಕಣ್ಣೀರಿಡಬೇಕಾಗಿ ಬಂತು. ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ. ಒಂದನ್ನೇ ನಾನು ಹೇಳ್ತಾ ಇದ್ದೆ, ದೇವರೇ, ನನ್ನ ಸಭೆಯ ಮಕ್ಕಳುಗಳು ನಿನ್ನೊಂದಿಗೆ ಕಳೆಯೋರಾಗಿರಲಿ. ನನ್ನ ಸಭೆಯ ಮಕ್ಕಳುಗಳಿಗೆ ಭಯ ಬೇಡ ದೇವರೇ, ಭವಿಷ್ಯದ ಬಗ್ಗೆ ಬೇಡ, ಅವರ ಜೀವಿತದ ಬಗ್ಗೆ ಭಯ ಬೇಡ. ಅದನ್ನು ನಾನು ಕೊಡಲಿಕ್ಕಾಗಲಿಲ್ಲ, ಆಗೋದು ಇಲ್ಲ. ನನ್ನ ಸಭೆಯ ಮಕ್ಕಳು ಪ್ರತಿದಿನ ನಿನ್ನೊಂದಿಗೆ ಕಳೆಯುವುದನ್ನು ಕಲಿತ್ಕೊಳ್ಳಿ. ನೀವು ಕಲಿತಿದ್ದೀರಾ ದೇವರ ಹತ್ರ? ಯೋಬ ಅಷ್ಟೆಲ್ಲ ಮಾತಾಡ್ದ, ನಿಮಗೆ ಗೊತ್ತಾ? ಯೋಬನು ಇಷ್ಟೆಲ್ಲ ಮಾತಾಡಿದ್ರು ದೇವರು ಯೋಬನಿಗೆ ಉತ್ತರ ಕೊಟ್ರಾ? ವಾಪಸ್ ಮನೆಗೆ ಹೋಗಿ 34 ಅಧ್ಯಾಯಗಳಿಂದ ಓದ್ಕೊಂಬನ್ರಿ. ದೇವರು ಅವನಿಗೆ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ, ಅವನಿಗೆ ಸಮಾಧಾನವೂ ಇರಲಿಲ್ಲ. ಯಾಕಂದರೆ ಆವಾಗ ತಪ್ಪಿಲ್ಲ ಅಂತ ಮಾತಾಡ್ದವನು ದಿಢೀರಂತ ಅವನಿಗೆ ತಾನು ಪಾಪಿ ಅನ್ನೋ ಅರಿವು ಗೊತ್ತಾಗ್ತಿತ್ತು. ಒಂದು ಕಡೆ ಹೇಳ್ದ, ನಾನು ಬಡವರನ್ನ ಅನಾಥರುಗಳನ್ನ ಇಷ್ಟು ನೋಡ್ಕೊಂಡಿದ್ದೀನಿ, ನನ್ನ ಕೈ ಬೇಕಿದ್ರೆ ಪ್ಯಾರಲೈಸ್ ಆಗೋಗಲಿ, ಲಕೋಡ್ ಬಡ್ದುಬಿಡ್ಲಿ ಅಂದ. ನಾವೇನಾದರೂ ಆ ಥರ ಪ್ರೇಯರ್ ಮಾಡಿದ್ದಿದ್ರೆ ವೀಲ್ ಚೇರಲ್ಲಿ ಬರಬೇಕಾಗಿತ್ತು. ನೀವು ಬರ್ತಿರ್ಲಿಲ್ವೇನೋ, ನಾನು ಬರ್ತಿದ್ದೆ. ಹಾಗೆಲ್ಲ ನೀತಿವಂತನಾಗಿ ಬದುಕ್ನವನು. ಅವ್ನು ಪ್ರೇಯರ್ ಮಾಡಿರೋದು ಹಂಗೇನೆ, ನಾನು ಆ ಅನಾಥರುಗಳನ್ನು ಕುರುಡರುಗಳನ್ನು ಮಾಡದೇ ಇದ್ದಿದ್ರೆ ನನ್ನ ಕೈಯಿಂದ ಸಂದು ಬಿದ್ದು ಹೋಗಲಿ. ಇದೆಲ್ಲ ಅವನು ಹೇಳಿರೋದು. ಯಾರ ಹತ್ರ ಹೇಳಿರೋದು? ಹೇಳಿ ನೋಡ್ತೀರಾ ನೀವು? ಮುಂದಿನ ವಾರ ಯಾರೂ ಇರಲ್ಲ, ನಾನು ಇರ್ತೀನಿ ಇಲ್ಲಿ. ಯಾಕೆ ಹಂಗೆಲ್ಲ ಧೈರ್ಯವಾಗಿ ಮಾತಾಡ್ದ ಅವನು ದೇವ್ರ ಹತ್ರ? ಆದರೆ ಅವನಿಗೆ ದೇವರ ಹತ್ರ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟ. ಬೈಬಲ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಅವನು ದೇವರು ಮಾತಾಡಿದಂಥ ಅಧ್ಯಾಯಗಳಲ್ಲಿ ದೇವರು ಹೇಳಿದ್ದೆಲ್ಲ ವಿಷಯ ಏನು ಗೊತ್ತಾ? ಯೋಬನಿಗೆ ಏನು ಆನ್ಸರ್ ಕೊಡಲಿಲ್ಲ. ಮೊಸಳೆಯನ್ನು ನೋಡಿದೀಯಾ ಅಂದರು. ಹೇಳ್ರಿ, ಪಕ್ಕದಲ್ಲಿವ್ರಿಗೆ ಏನು ನೋಡಿದ್ಯಾ?
ಕಾಡು ಕತ್ತೆ ನೋಡಿದೀಯಾ? ಮೇಕೆ ನೋಡಿದೀಯಾ? ನೀವು ಓದಿ ನೋಡಿದ್ರೆ ಅದು ಮೊಟ್ಟೆ ಹಾಕೋದು ನಿನಗೆ ಗೊತ್ತಾ? ಇವನು ಕೇಳಿದ್ದೇನು, ನನಗೆ ಯಾಕೆ ರೋಗ ಬಂದೈತೆ ಅಂತ. ದೇವರು ಹೇಳಿದ್ದೇನು, ಝೂ ನೋಡಿದ್ಯೇನೋ ಅಂತ. ಝೂಗೂ ಅವನಿಗೂ ಏನಪ್ಪ ಸಂಬಂಧ? ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ, ಸಾಧ್ಯವಾದರೆ ಈ ವಾರದಲ್ಲಿ ಯಾವ್ಯಾವ ಪ್ರಾಣಿಗಳ ಬಗ್ಗೆ ಯೋಬ ಹೇಳಿದ್ದಾನೆ ಅಂತ ಕಂಡಿಡೀರಿ ನೋಡೋಣ. ಬೇಗ ಹಾಕ್ಬಿಡ್ತೀರಾ, ಸಾಯಂಕಾಲನೇ ಹೋಗ್ಬಿಟ್ಟು ನಿಧಾನಕ್ಕೆ ಓದಿ. ಇವತ್ತು ನೋಡಿದ್ರೆ ಆಶ್ಚರ್ಯ ಯಾವ್ಯಾವ ಪ್ರಾಣಿಗಳನ್ನು, ಅದು ಭಾಳ ಅದ್ಭುತವಾಗಿದೆ. ಅಷ್ಟೆಲ್ಲ ಹೇಳಿದ್ಮೇಲೆ ಏನು ವಿಷಯ ಗೊತ್ತಾ, ಅಲ್ಲಿ ಯೋಬ ಒಂದು ಸಾಧಾರಣವಾಗಿ ನೀನು ರೂಲ್ ಮಾಡೋ ಝೂ ಅಲ್ಲಿರೋ ಮೊಸಳೆ, ಕಾಡು ಕತ್ತೆ, ಕುರಿ ಬಗ್ಗೆನೇ ನಿನಗೆ ಗೊತ್ತಿಲ್ಲ. ಅವುಗಳನ್ನೆಲ್ಲ ಉಂಟು ಮಾಡಿ ಆಳುವಂತಹ ಮೊಸಳೆಯನ್ನು, ಗಾಳಗಳನ್ನು ಹಿಡಿದು ಎಳೆಯುವಂತಹ ಶಕ್ತಿಯುಳ್ಳ ನಾನು, ಮಳೆಗೆ ತಂದೆಯುಂಟು, ಇಬ್ಬನಿಗೆ ಅಪ್ಪ ಯಾರು? ದೇವರು ಮಾತಾಡಿದ ಮಾತೆಲ್ಲ ಕೇಳಿಬಿಟ್ರೆ ಅಸ್ಟೌಂಡ್ ಆಗಿಬಿಡ್ತೀರ ನೀವು. ಈ ವಾರ ಎಲ್ಲ ಮತ್ತೆ ನಾನು ಓದ್ತಾ ಇದ್ದೆ, ಎಂಥ ಮಾತುಗಳು ಆಡ್ಬಿಟ್ರು ಕೊಟ್ರ ದೇವರು. ಅವನು ವಿಷಯಸ್ ಜುಜ್ಬಿ, ಪ್ರಾಣಿ ಪಕ್ಷಿ ಗಸಗಸಿ ಗಿಡದ ಬಗ್ಗೆ ಗೊತ್ತಿಲ್ಲ ಕಣ ನಿನಗೆ. ನೀನು ನನಗೆ ಯಾಕೆ ಹಿಂಗೆ ರೋಗ ಬಂದೈತೆ, ನಾನು ಯಾರು, ನಿನಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾ ನಾನು ಯಾರು ಅಂತ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಬಾಧೆ ಬಂದಾಗ ದೇವರು ತನ್ನ ವಿವರಣೆ ಕೊಡಲ್ಲ, ತಾನು ಯಾರು ಅನ್ನೋದನ್ನು ಪ್ರಕಟಿಸ್ತಾನೆ ನಿಮಗೆ. ದೇವರ ಪ್ರಕಟಣೆ ನಿಮಗೆ ಬಂದರೆ ನೀವು ಮಾತಾಡೋದು ವ್ಯತ್ಯಾಸವಾಗಿಬಿಡುತ್ತೆ. ಯೋಬ ಅವತ್ತೇನು ಮಾತಾಡ್ಬಿಟ್ಟ ಗೊತ್ತಾ ನಿಮಗೆ? ಕಡೆಯದಾಗಿ ಬನ್ನಿರಿ ಯೋಬನ ಅಧ್ಯಾಯದಲ್ಲಿ. ಇವತ್ತು ಯೋಬನ ತಿರುಗಿದ ಹಾಗೆ ನೀವು ತಿರುಗಬೇಕು ದೇವರ ಮಕ್ಕಳೇ. ಎಲ್ಲರೂ ನಾವು ಎದ್ದು ನಿಂತು ಆ ವಾಕ್ಯ ಓದಿ ಮುಗಿಸೋಣ. ಯೋಬನ ಪುಸ್ತಕಕ್ಕೆ ಬನ್ನಿರಿ. ಅದ್ಭುತವಾದಂಥ ಮಾತುಗಳು. ಯೋಬನ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಯೋಬನಿಗೆ ಗೊತ್ತಾಯಿತು, ಯೋಬನಿಗೆ ಉತ್ತರ ಇಲ್ಲ ಅಂತ.